ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ನನ್ನ ಇಂದಿನ ತರಗತಿಯ ಪಠ್ಯವಸ್ತು ರಾಜ್ಯಶಾಸ್ತ್ರದ ಅರ್ಥ, ವ್ಯಾಖ್ಯೆಗಳು, ವ್ಯಾಪ್ತಿ ಮತ್ತು ಮಹತ್ವ. ಮೀನಿಂಗ್, ಸ್ಕೋಪ್, ಡೆಫಿನೇಷನ್ಸ್, ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರ ಸಮಾಜ ವಿಜ್ಞಾನಗಳ ಒಂದು ಶಾಖೆಯಾಗಿದ್ದು, ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ವಿವರಿಸ್ತಕ್ಕಂತಹ ಶಾಸ್ತ್ರವಾಗಿದೆ. ರಾಜ್ಯಶಾಸ್ತ್ರದ ಅಧ್ಯಯನ ವೈಜ್ಞಾನಿಕವಾಗಿ ಆರಂಭವಾಗಿದ್ದು, ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕಿಂತ ಹಿಂದೆ. ರಾಜ್ಯಶಾಸ್ತ್ರ ಎಂಬ ಅಧ್ಯಯನ ವಸ್ತುವನ್ನು ಬಿತ್ತಿ ಬೆಳೆಯುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಪ್ರಾಚೀನ ಗ್ರೀಕ್ ರಾಜಕೀಯ ಚಿಂತಕರು, ಮುಖ್ಯವಾಗಿ ಪೆರಿಕ್ಲಿಸ್, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಇವರೆಲ್ಲರ ಪ್ರಯತ್ನದ ಫಲವಾಗಿ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಶಾಖೆಯಾಗಿ ಹುಟ್ಟಿತು ಅಂತ ಹೇಳ್ಬೋದು. ಈ ರಾಜ್ಯಶಾಸ್ತ್ರಜ್ಞರಲ್ಲಿ ಅರಿಸ್ಟಾಟಲ್ ರವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಇದಕ್ಕೆ ಕಾರಣ ಅವರು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅತಿ ಮಹತ್ವದ ಗ್ರಂಥವಾದ ಪಾಲಿಟಿಕ್ಸನ್ನು ಬರೆದಿದ್ದು. ಹಾಗೆಯೇ ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬಹುದು ಅಂತ ಪ್ರಪಂಚಕ್ಕೆ ತೋರಿಸ್ಕೊಟ್ಟವರು ಅವರು. ಹಾಗಾಗಿ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ರಾಜ್ಯಶಾಸ್ತ್ರ ಇದರ ಮೂಲ ಪದ ಯಾವುದು ಅಂತ ತಿಳ್ಕೊಬೇಕಾಗುತ್ತೆ. ಕನ್ನಡದಲ್ಲಿ ನಾವು ರಾಜ್ಯಶಾಸ್ತ್ರ ಅಂದರೆ, ಇಂಗ್ಲೀಷ್ನಲ್ಲಿ ಇದನ್ನು ಪೊಲಿಟಿಕಲ್ ಸೈನ್ಸ್ ಅಂತ ಕರೀತಾರೆ. ಪೊಲಿಟಿಕಲ್ ಸೈನ್ಸ್ ಎಂಬ ಪದದ ಮೂಲ ಪದ ಗ್ರೀಕ್ ಭಾಷೆಯ ಪಾಲಿಸ್, POLIS. ಪಾಲಿಸ್ ಅಂದರೆ ನಗರ ರಾಜ್ಯಗಳ ಆಡಳಿತ ಅಂತ ಅರ್ಥ. ಗ್ರೀಕರ ಪ್ರಕಾರ ನಗರ ರಾಜ್ಯಗಳ ಆಡಳಿತಕ್ಕೆ ಸಂಬಂಧಪಟ್ಟ ಅಭ್ಯಾಸ ವಸ್ತುವೇ ರಾಜ್ಯಶಾಸ್ತ್ರ. ಆದರೆ ಈಗಿನ ಕಾಲದಲ್ಲಿ ನಗರ ರಾಜ್ಯಗಳು ಅಸ್ತಿತ್ವದಲ್ಲಿಲ್ಲ, ರಾಷ್ಟ್ರ ರಾಜ್ಯಗಳಿವೆ. ಹೀಗಾಗಿ ರಾಜ್ಯಶಾಸ್ತ್ರದ ಅರ್ಥನ ಹೀಗೆ ಹೇಳ್ಬೋದು: ರಾಜ್ಯಶಾಸ್ತ್ರ ಸಮಾಜ ವಿಜ್ಞಾನಗಳ ಶಾಖೆಯಾಗಿದ್ದು, ರಾಜ್ಯದ ಸರ್ಕಾರ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ವಿವರಿಸುತ್ತದೆ ಅಂತ ಹೇಳ್ಬೋದು. ಪೊಲಿಟಿಕಲ್ ಸೈನ್ಸ್ ಅನ್ನೋ ಪದನ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಗಾಡ್ವಿನ್ ಮತ್ತು ಮರ್ರಿ ವಾಲ್ಸ್ಟೋನ್ಕ್ರಾಫ್ಟ್ ಅವರು. ಮರ್ರಿ ವಾಲ್ಸ್ಟೋನ್ಕ್ರಾಫ್ಟ್ ಅವರು ಪೊಲಿಟಿಕಲ್ ಸೈನ್ಸ್ ಅನ್ನೋ ಪದನ ಮೊದಲು ಬಳಸಿದ್ರು. ಈಗ ರಾಜ್ಯಶಾಸ್ತ್ರ ಆರಂಭವಾಗಿದ್ದು ವೈಜ್ಞಾನಿಕವಾಗಿ ಗ್ರೀಕ್ನಲ್ಲಾದರೂ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೇ ಭಾರತದಲ್ಲೂ ರಾಜ್ಯಶಾಸ್ತ್ರದ ಅಧ್ಯಯನ ಇತ್ತು. ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗ್ರಂಥಗಳು ಕೂಡ ಭಾರತದಲ್ಲಿ ರಚಿತವಾಗಿತ್ತು. ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಅದು ಹೀಗೆ ರಾಜ್ಯಶಾಸ್ತ್ರ ಅನ್ನೋದು ಅತ್ಯಂತ ಪುರಾತನವಾದ ಅಧ್ಯಯನ ವಸ್ತು ಅಂತ ಹೇಳ್ಬೋದು. ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಮಾನ್ಯತೆ ಪಡೆದಿರತಕ್ಕಂತಹ ರಾಜ್ಯಶಾಸ್ತ್ರ ಹೆಚ್ಚಿನ ಮಹತ್ವ ಪಡೆದ ಸಮಾಜ ವಿಜ್ಞಾನದ ಒಂದು ಶಾಖೆಯಾಗಿದೆ. ರಾಜ್ಯಶಾಸ್ತ್ರ ಅಂದರೆ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಸಮಗ್ರವಾಗಿ ವಿವರಿಸ್ತಕ್ಕಂತಹ ಶಾಸ್ತ್ರ, ಪಠ್ಯವಸ್ತುವೇ ರಾಜ್ಯಶಾಸ್ತ್ರ. ಅದರ ಜೊತೆಗೆ ಮಾನವರ ರಾಜಕೀಯ ಚಟುವಟಿಕೆಗಳನ್ನು ಕೂಡ ಇದು ವಿವರಿಸುತ್ತೆ. ರಾಜ್ಯ ಎಂದರೇನು, ಸರ್ಕಾರ ಎಂದರೇನು, ರಾಜ್ಯ ಹೇಗಿರಬೇಕು, ಸರ್ಕಾರ ಹೇಗಿರಬೇಕು, ಸರ್ಕಾರದ ಕಾರ್ಯಗಳೇನು, ಸರ್ಕಾರಕ್ಕೂ ಪ್ರಜೆಗಳಿಗೂ ಇರಬೇಕಾದ ಸಂಬಂಧ ಏನು, ಪ್ರಜೆಗಳ ರಾಜಕೀಯ ಚಟುವಟಿಕೆಗಳು ಹೇಗಿರುತ್ತೆ, ಇವನ್ನೆಲ್ಲ ಸಮಗ್ರವಾಗಿ ತಿಳಿಸ್ತಕ್ಕಂತಹ ಒಂದು ಸಮಾಜ ವಿಜ್ಞಾನವೇ ರಾಜ್ಯಶಾಸ್ತ್ರ ಅಂತ ಹೇಳ್ಬೋದು. ರಾಜ್ಯಶಾಸ್ತ್ರದ ಅರ್ಥದ ಬಗ್ಗೆ ಹಲವಾರು ಲೇಖಕರು ತಮ್ಮದೇ ಆದ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಕೆಲವನ್ನು ಪರಿಶೀಲಿಸುವುದಾದರೆ, ಅರಿಸ್ಟಾಟಲ್ ರವರ ಪ್ರಕಾರ ರಾಜ್ಯಶಾಸ್ತ್ರ ಎಂದರೆ ಇದು ಸಮಾಜ ವಿಜ್ಞಾನಗಳ ಶಾಖೆಯಾಗಿದ್ದು ನಗರ ರಾಜ್ಯಗಳ ಆಡಳಿತವನ್ನು ವಿವರಿಸುತ್ತದೆ. ರಾಜ್ಯಶಾಸ್ತ್ರ ಸಮಾಜ ವಿಜ್ಞಾನಗಳ ಶಾಖೆಯಾಗಿದ್ದು ನಗರ ರಾಜ್ಯಗಳ ಆಡಳಿತವನ್ನು ವಿವರಿಸುತ್ತದೆ ಎಂಬುದಾಗಿ ಅರಿಸ್ಟಾಟಲ್ ಹೇಳಿದ್ದಾರೆ. ನೆಕ್ಸ್ಟ್, ಎರಡನೇದಾಗಿ ಜೇಮ್ಸ್ ಪ್ರಕಾರ, HG ಜೇಮ್ಸ್ ಪ್ರಕಾರ ರಾಜ್ಯಶಾಸ್ತ್ರ ಎಂದರೆ ರಾಜ್ಯದ ವಿಜ್ಞಾನವಾಗಿದೆ. Political science is the science of state, according to H.G. James.
ಮತ್ತೊಬ್ಬ ಲೇಖಕ ಗೆಟಲ್ರವರ ಪ್ರಕಾರ ರಾಜ್ಯಶಾಸ್ತ್ರ ರಾಜ್ಯ ಹಿಂದೆ ಹೇಗಿತ್ತು ಎಂಬ ಚಾರಿತ್ರಿಕ ಅಧ್ಯಯನ, ರಾಜ್ಯ ಈಗ ಹೇಗಿದೆ ಎಂಬ ಅಧ್ಯಯನ ಮತ್ತು ರಾಜ್ಯ ಮುಂದೆ ಹೇಗಿರಬೇಕೆಂಬ ಅಧ್ಯಯನ. ರಾಜ್ಯ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೇಗಿರಬೇಕು ಎಂಬುದಾಗಿ ತಿಳಿಸೋದೇ ರಾಜ್ಯಶಾಸ್ತ್ರ ಅಂತ ಗೆಟಲ್ ಹೇಳಿದ್ದಾರೆ. ವಾಟ್ ದ ಸ್ಟೇಟ್ ಹ್ಯಾಸ್ ಬೀನ್, ವಾಟ್ ದ ಸ್ಟೇಟ್ ಶುಡ್ ಬಿ, ವಾಟ್ ದ ಸ್ಟೇಟ್ ought to be. It is the meaning of political science according to ಗೆಟಲ್. ರಾಜ್ಯ ಹಿಂದೆ ಹೇಗಿತ್ತು, ರಾಜ್ಯ ಈಗ ಹೇಗಿದೆ, ರಾಜ್ಯ ಮುಂದೆ ಹೇಗಿರುತ್ತದೆ ಎಂಬುದನ್ನು ವಿವರಿಸೋದೇ ರಾಜ್ಯಶಾಸ್ತ್ರ. ಜಾನ್ ಶೀಲೆ ಅವರ ಪ್ರಕಾರ ರಾಜ್ಯಶಾಸ್ತ್ರ ಅಂದರೆ ಅರ್ಥಶಾಸ್ತ್ರ ಸಂಪತ್ತಿನ ಬಗ್ಗೆ, ಗಣಿತಶಾಸ್ತ್ರ ಅಂಕಿ ಸಂಖ್ಯೆಗಳ ಬಗ್ಗೆ, ಜೀವಶಾಸ್ತ್ರ ಜೀವಿಗಳ ಬಗ್ಗೆ, ಭೂಗೋಳಶಾಸ್ತ್ರ ಭೂಮಿಯ ಮೇಲ್ಮೈ ಲಕ್ಷಣಗಳ ಬಗ್ಗೆ ವಿವರಿಸಿದ್ರೆ ರಾಜ್ಯಶಾಸ್ತ್ರ ಸರ್ಕಾರದ ಬಗ್ಗೆ ವಿವರಿಸುತ್ತದೆ. ಸೊ ಈ ಕೆಲವು ವ್ಯಾಖ್ಯೆಗಳನ್ನು ಗಮನಿಸಿದ್ರೆ ಇನ್ನೊಂದು ಪ್ರಮುಖ ವ್ಯಾಖ್ಯೆನೂ ಇದೆ. ಗಾರ್ನರ್ ಅವರ ಪ್ರಕಾರ ರಾಜ್ಯಶಾಸ್ತ್ರ ರಾಜ್ಯದೊಡನೆ ಆರಂಭವಾಗಿ ರಾಜ್ಯದೊಡನೆ ಮುಕ್ತಾಯವಾಗುತ್ತದೆ. ಈಗ ಈ ಎಲ್ಲ ವ್ಯಾಖ್ಯೆಗಳನ್ನು ಗಮನಿಸೋದಾದರೆ ಮುಖ್ಯ ಸಾರಾಂಶ ಹೇಗೆ ಹೇಳ್ಬೋದು? ರಾಜ್ಯಶಾಸ್ತ್ರ ಸಮಾಜ ವಿಜ್ಞಾನಗಳ ಶಾಖೆಯಾಗಿದ್ದು ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ಹಾಗೂ ಮಾನವರ ರಾಜಕೀಯ ಚಟುವಟಿಕೆಗಳ ಬಗ್ಗೆ ವಿವರಿಸುತ್ತದೆ. ಈಗ ವ್ಯಾಖ್ಯೆಗಳನ್ನು ತಿಳ್ಕೊಂಡ ನಂತರ ರಾಜ್ಯಶಾಸ್ತ್ರದ ವ್ಯಾಪ್ತಿ ತಿಳ್ಕೋಬೇಕಾಗುತ್ತೆ. ದ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಅಧ್ಯಯನ ವಸ್ತು ಏನು ಅಂತ, ಯಾವ್ಯಾವ ವಿಷಯಗಳನ್ನು ಅದರಲ್ಲಿ ಅಧ್ಯಯನ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಿರೋದೇ ವ್ಯಾಪ್ತಿ. ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ರಾಜ್ಯಶಾಸ್ತ್ರಜ್ಞರಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲ. 3 ಗುಂಪಿನ ಲೇಖಕರು ರಾಜ್ಯಶಾಸ್ತ್ರದ ವ್ಯಾಪ್ತಿನ 3 ಪ್ರಕಾರಗಳಲ್ಲಿ ವಿವರಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ರಾಜ್ಯಶಾಸ್ತ್ರಜ್ಞರಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲದೆ ಇರೋದು. ಮೊದಲನೇ ಗುಂಪಿನ ಲೇಖಕರ ಪ್ರಕಾರ ರಾಜ್ಯಶಾಸ್ತ್ರ ಕೇವಲ ರಾಜ್ಯಕ್ಕೆ ಮಾತ್ರ ಸಂಬಂಧಪಟ್ಟಿದೆ. ರಾಜ್ಯಶಾಸ್ತ್ರದ ಅಧ್ಯಯನ ವಸ್ತು ರಾಜ್ಯ ಮಾತ್ರ. ಈ ಥರ ಹೇಳಿರೋರು ಗ್ಯಾರಿಸ್, ಗಾರ್ನರ್, ಗುಡ್ನೌ, ಬ್ಲಂಟ್ಸ್ಲಿ ಮತ್ತಿತರರು. ಗಾರ್ನರ್, ಗ್ಯಾರಿಸ್, ಗುಡ್ನೌ, ಬ್ಲಂಟ್ಸ್ಲಿ ಮೊದಲಾದವರ ಪ್ರಕಾರ ರಾಜ್ಯಶಾಸ್ತ್ರ ರಾಜ್ಯಕ್ಕೆ ಮಾತ್ರ ಸಂಬಂಧಪಟ್ಟಿದೆ. ಎರಡನೇ ಗುಂಪಿನ ಲೇಖಕರ ಪ್ರಕಾರ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಕೇವಲ ಸರ್ಕಾರ ಮಾತ್ರ ಇರುತ್ತದೆ. ರಾಜ್ಯಶಾಸ್ತ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರುತ್ತದೆ ಅಂತ ಹೇಳಿದ್ದಾರೆ ಎರಡನೇ ಗುಂಪಿನ ಲೇಖಕರು. ಇವರು ಜಾನ್ ಶೀಲೆ ಮತ್ತು ಸ್ಟೀಫನ್ ಲೀಕಾಕ್. ಇವರ ಪ್ರಕಾರ ರಾಜ್ಯಶಾಸ್ತ್ರ ಸರ್ಕಾರನ ಮಾತ್ರ ವಿವರಿಸುತ್ತೆ. ಇನ್ನು ಮೂರನೇ ಗುಂಪಿನ ಲೇಖಕರ ಪ್ರಕಾರ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ರಾಜ್ಯ ಮತ್ತು ಸರ್ಕಾರ ಎರಡೂ ಇರುತ್ತೆ. ಈ ಥರ ಹೇಳಿರೋ ಲೇಖಕರ ಹೆಸರು ಗೆಟಲ್, ಗಿಲ್ಕ್ರಿಸ್ಟ್, ಜನೆಟ್, ಲಾಸ್ಕಿ ಮೊದಲಾದವರು. ಲಾಸ್ಕಿ, ಜನೆಟ್, ಗಿಲ್ಕ್ರಿಸ್ಟ್ ಮೊದಲಾದವರ ಪ್ರಕಾರ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ರಾಜ್ಯ ಮತ್ತು ಸರ್ಕಾರ ಎರಡೂ ಇರುತ್ತೆ. ಹಾಗಾದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಕೇವಲ ರಾಜ್ಯ ಮತ್ತು ಸರ್ಕಾರವನ್ನು ಮಾತ್ರ ಅಧ್ಯಯನ ಮಾಡಲಾಗುತ್ತದೆಯೇ ಅನ್ನೋದ್ರ ಬಗ್ಗೆ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಏಕೆಂದರೆ ಇದರ ವ್ಯಾಪ್ತಿಯಲ್ಲಿ ಇನ್ನೂ ಹಲವಾರು ಅಂಶಗಳಿವೆ. ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ನಿಗದಿಪಡಿಸುವುದಕ್ಕೋಸ್ಕರ 1948ರಲ್ಲಿ ಯುನೆಸ್ಕೋ ಸಮ್ಮೇಳನ ಪ್ಯಾರಿಸ್ನಲ್ಲಿ ನಡೆಯುತ್ತೆ. ಈ ಯುನೆಸ್ಕೋ ಸಮ್ಮೇಳನದಲ್ಲಿ ಪ್ರಪಂಚದ ಬಹುತೇಕ ರಾಜ್ಯಶಾಸ್ತ್ರಜ್ಞರು ಭಾಗಿಯಾಗಿರ್ತಾರೆ. ರಾಜಕೀಯ ಚಿಂತಕರು, ತಜ್ಞರು ಭಾಗಿಯಾಗಿರ್ತಾರೆ. ಉದ್ದೇಶ ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದು. ರಾಜ್ಯ ಮತ್ತು ಸರ್ಕಾರದ ಜೊತೆಗೆ ರಾಜ್ಯಶಾಸ್ತ್ರದಲ್ಲಿ ಏನೇನು ಅಧ್ಯಯನ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಂಡ್ರು. ಅವರ ಪ್ರಕಾರ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಇನ್ನೂ ಹಲವಾರು ಅಂಶಗಳು ಬರುತ್ತವೆ. ಅವುಗಳನ್ನು 1 by 1 ಹೀಗೆ ಹೇಳ್ಬೋದು. ಮೊದಲನೇದಾಗಿ ರಾಜಕೀಯ ಸಿದ್ಧಾಂತ. ರಾಜಕೀಯ ಸಿದ್ಧಾಂತನೂ ರಾಜ್ಯಶಾಸ್ತ್ರದ ಅಧ್ಯಯನ ವಸ್ತು ಆಗಿರುತ್ತದೆ.
ಹಲವಾರು ಸಿದ್ಧಾಂತಗಳು ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರುವುದನ್ನು ಕಾಣಬಹುದು, ಸೈದ್ಧಾಂತಿಕವಾಗಿ ಹಾಗೂ ಪ್ರಾಯೋಗಿಕವಾಗಿ. ಉದಾಹರಣೆಗೆ ಸಮಾಜವಾದ, ಬಂಡವಾಳವಾದ, ಮಾರ್ಕ್ಸ್ವಾದ, ಪ್ರಜಾಪ್ರಭುತ್ವ, ಉಪಯುಕ್ತತಾವಾದ, ಉದಾರವಾದ, ಈ ಎಲ್ಲ ಸಿದ್ಧಾಂತಗಳನ್ನು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನೂ ಹಲವಾರು ಸಿದ್ಧಾಂತಗಳು ಇವೆ. ಎರಡನೇದಾಗಿ ರಾಜಕೀಯ ಸಂಸ್ಥೆಗಳು, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಈಸ್ ಆಲ್ಸೋ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜಕೀಯ ಸಂಸ್ಥೆಗಳಲ್ಲಿ ಸಂವಿಧಾನಗಳು, ರಾಷ್ಟ್ರೀಯ ಸರ್ಕಾರಗಳು, ಸ್ಥಳೀಯ ಸರ್ಕಾರಗಳು ಇವೆಲ್ಲ ಬರುತ್ತೆ. ಮೂರನೇದಾಗಿ ಚಲನಾತ್ಮಕ ರಾಜಕೀಯ. ಚಲನಾತ್ಮಕ ರಾಜಕೀಯ, ಬದಲಾಗ್ತಕ್ಕಂತಹ ರಾಜಕೀಯ ವ್ಯವಸ್ಥೆ. ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ರಾಜಕೀಯ ಪಕ್ಷಗಳು, ಹಾಗೆಯೇ ರಾಜಕೀಯ ಗುಂಪುಗಳು, ಸಾರ್ವಜನಿಕ ಅಭಿಪ್ರಾಯ, ಒತ್ತಡ ಗುಂಪುಗಳು ಇತ್ಯಾದಿ. ಸಾರ್ವಜನಿಕರ ಅಭಿಪ್ರಾಯ, ಒತ್ತಡ ಗುಂಪುಗಳು, ರಾಜಕೀಯ ಪಕ್ಷಗಳು, ರಾಜಕೀಯ ಗುಂಪುಗಳು ಇವೆಲ್ಲ ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತವೆ. ಇವುಗಳ ಅಭಿಪ್ರಾಯಗಳು ಬದಲಾಗ್ತಾ ಇರುತ್ತವೆ. ಆಡಳಿತದಲ್ಲಿ ಒತ್ತಡ ಗುಂಪುಗಳ ಪಾತ್ರ ಏನು? ಸಾರ್ವಜನಿಕ ಅಭಿಪ್ರಾಯ ಸರ್ಕಾರ ಅಧಿಕಾರಕ್ಕೆ ಬರೋದರಲ್ಲಿ, ಸರ್ಕಾರನ ತೆಗೆಯೋದರಲ್ಲಿ ಯಾವ ಥರ ಪ್ರಮುಖ ಪಾತ್ರ ವಹಿಸುತ್ತೆ? ಈ ಅಂಶಗಳು ಕೂಡ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬರುತ್ತವೆ. ನೆಕ್ಸ್ಟ್ ನಾಲ್ಕನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು, ಅಂತಾರಾಷ್ಟ್ರೀಯ ರಾಜಕೀಯ, ಅಂತಾರಾಷ್ಟ್ರೀಯ ಕಾನೂನು ಇತ್ಯಾದಿ. ಅಂತಾರಾಷ್ಟ್ರೀಯ ಸಂಘಟನೆಗಳು ಅದರಲ್ಲೇ. ಈ ಅಂತಾರಾಷ್ಟ್ರೀಯ ರಾಜಕಾರಣ, ಅಂತಾರಾಷ್ಟ್ರೀಯ ಸಂಬಂಧಗಳು ಸಹ ರಾಜ್ಯಶಾಸ್ತ್ರದ ಅಧ್ಯಯನ ವಸ್ತು. ಕೊನೆಯದಾಗಿ ಹೇಳೋದಾದರೆ ಸಾರ್ವಜನಿಕ ಆಡಳಿತ, ನಂಬರ್ 5, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ರಾಷ್ಟ್ರೀಯ ಮತ್ತು ಸ್ಥಳೀಯ ಮಟ್ಟದ ಆಡಳಿತ, ಖಾಸಗಿ ಆಡಳಿತ ಇತ್ಯಾದಿಗಳು ಸಹ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬರುತ್ತವೆ. ಸೊ ರಾಜ್ಯ ಸರ್ಕಾರದ ಜೊತೆಗೆ ರಾಜಕೀಯ ಸಿದ್ಧಾಂತಗಳು, ರಾಜಕೀಯ ಸಂಸ್ಥೆಗಳು, ಚಲನಾತ್ಮಕ ರಾಜಕೀಯ, ಅಂತಾರಾಷ್ಟ್ರೀಯ ಸಂಬಂಧಗಳು, ಸಾರ್ವಜನಿಕ ಆಡಳಿತ, ಹೀಗೆ ಇನ್ನೂ ಹಲವಾರು ಅಂಶಗಳು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುತ್ತವೆ. ಈಗ ರಾಜ್ಯಶಾಸ್ತ್ರದ ವ್ಯಾಪ್ತಿ ತಿಳ್ಕೊಂಡ ನಂತರ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಏನು? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್? ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವವೇನು ಅಂತ. ರಾಜ್ಯಶಾಸ್ತ್ರವನ್ನು ಅರಿಸ್ಟಾಟಲ್ ರವರು ಸರ್ವಶ್ರೇಷ್ಠ ವಿಜ್ಞಾನ ಅಂತ ಪರಿಗಣಿಸಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಈಸ್ ಅ ಸುಪ್ರೀಂ ಸೈನ್ಸ್ ಅಂತ ಹೇಳ್ತಾರೆ ಅವರು. ಇಟ್ ಇಸ್ ಅ ಮಾಸ್ಟರ್ ಸೈನ್ಸ್ ಅಂತ ಹೇಳ್ತಾರೆ. ಅರಿಸ್ಟಾಟಲ್ ಹೇಳಿದ್ದಾರೆ ಅಂತಲ್ಲ, ಪ್ರಾಯೋಗಿಕವಾಗಿ ಪ್ರತಿಯೊಂದು ರಾಷ್ಟ್ರದ ಆಡಳಿತದ ಹಿಂದೆ ರಾಜ್ಯಶಾಸ್ತ್ರ ಇರುತ್ತೆ. ಸೊ ದೇಶದ ಆಡಳಿತಕ್ಕೆ ದಾರಿದೀಪವಾಗಿರ್ತಕ್ಕಂಥ ರಾಜ್ಯಶಾಸ್ತ್ರ ಹೆಚ್ಚಿನ ಮಹತ್ವ ಪಡೆದಿದೆ. ಇದರ ಮಹತ್ವವನ್ನು ಹಲವಾರು ಶೀರ್ಷಿಕೆಗಳ ಮೂಲಕ ವಿವರಿಸಬಹುದು, ಒನ್ ಬೈ ಒನ್. ಮೊದಲನೇದಾಗಿ ಪ್ರಜಾಪ್ರಭುತ್ವದ ಯಶಸ್ವಿಗೆ ರಾಜ್ಯಶಾಸ್ತ್ರದ ಅಧ್ಯಯನ ಅಗತ್ಯ. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ 21ನೇ ಶತಮಾನದಲ್ಲಿ ಬಹುತೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ಪದ್ಧತಿಯ ಸರ್ಕಾರವನ್ನು ಅಸ್ತಿತ್ವದಲ್ಲಿ ಇಟ್ಕೊಂಡಿರೋದನ್ನು ಕಾಣ್ಬೋದು. ಬಹುತೇಕ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಒಂದಲ್ಲ ಒಂದು ರೀತಿಯ ಪ್ರಜಾಪ್ರಭುತ್ವವೇ ಅಸ್ತಿತ್ವದಲ್ಲಿದೆ. ಕೆಲವು ಕಡೆ ರಾಜಪ್ರಭುತ್ವ, ಮಿಲಿಟರಿ ಪ್ರಭುತ್ವ ಇರಬಹುದು, ನಿರಂಕುಶ ಪ್ರಭುತ್ವ ಇರಬಹುದು. ಆದರೆ ಬಹುತೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವನ ಬೆಂಬಲಿಸುತ್ತವೆ. ಇದೊಂದು ರೀತಿಯ ಸರ್ಕಾರದ ಪದ್ಧತಿಯಾಗಿದ್ದು ಪರಮಾಧಿಕಾರ ಪ್ರಜೆಗಳಿಗೆ ಸೇರಿರುತ್ತದೆ. ಸರ್ಕಾರ ಪ್ರಜೆಗಳಿಗೆ ಜವಾಬ್ದಾರಿಯಾಗಿರುತ್ತದೆ. ಪ್ರಜೆಗಳ ಅಭಿಪ್ರಾಯವೇ ಅಂತಿಮ ಅಭಿಪ್ರಾಯವಾಗಿರುತ್ತೆ ಸರ್ಕಾರದ ತೀರ್ಮಾನಗಳಲ್ಲಿ. ಸರ್ಕಾರ ಅಧಿಕಾರಕ್ಕೆ ಬರೋದು, ಅಧಿಕಾರ ಕಳೆದುಕೊಳ್ಳೋದು ಪ್ರಜೆಗಳ ಬೆಂಬಲದ ಆಧಾರದ ಮೇಲೇನೆ. ಹಾಗಾಗಿ ಪ್ರಜಾಪ್ರಭುತ್ವ ಯಶಸ್ಸಾಗಬೇಕಾದ್ರೆ ಎಲ್ಲ ರಾಷ್ಟ್ರಗಳ ಪ್ರಜೆಗಳಿಗೂ ಪ್ರಜಾಪ್ರಭುತ್ವದ ಮೂಲ ತತ್ವಗಳ ಬಗ್ಗೆ ಅರಿವಿರಬೇಕಾಗುತ್ತೆ. ಈ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ತಿಳ್ಕೊಂಡು, ಪ್ರಜಾಪ್ರಭುತ್ವದ ಹಿರಿಮೆಯನ್ನು ತಿಳ್ಕೊಂಡು, ಮತದ ಮೌಲ್ಯ ತಿಳ್ಕೊಂಡು ಚಲಾಯಿಸಬೇಕಾದ್ರೆ, ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ರಾಜ್ಯಶಾಸ್ತ್ರದ ಜ್ಞಾನ ಎಲ್ಲರಿಗೂ ಅತಿ ಅವಶ್ಯಕ. ಆಳುವವರಿಗಷ್ಟೇ ಅಲ್ಲ, ಆಳಿಸಿಕೊಳ್ಳುವವರಿಗೂ, ಪ್ರಪಂಚದ ಪ್ರತಿಯೊಬ್ಬ ಪ್ರಜೆಗೂ ಇದರ ಜ್ಞಾನ ಅವಶ್ಯಕ. ಎರಡನೇದಾಗಿ ಸರ್ಕಾರ
ಉತ್ತಮವಾಗಿ ಆಳ್ವಿಕೆ ನಡೆಸಲು ರಾಜ್ಯಶಾಸ್ತ್ರದ ನೆರವು ಅಗತ್ಯ. ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪ್ರಜೆಗಳು ತಮ್ಮ ಹಕ್ಕು ಬಾಧ್ಯತೆಗಳನ್ನು ಹಾಗೂ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಸರ್ಕಾರ ಉತ್ತಮವಾಗಿ ಆಳ್ವಿಕೆ ನಡೆಸಲು ಸುಲಭವಾಗುತ್ತದೆ. ಆಳುವವರು ಸಮರ್ಪಕ ರೀತಿಯಲ್ಲಿ ಆಳ್ವಿಕೆ ನಡೆಸಲು ರಾಜ್ಯಶಾಸ್ತ್ರ ಉತ್ತಮ ತರಬೇತಿ ನೀಡುತ್ತದೆ. ಆದ್ದರಿಂದ ಅಧಿಕಾರಿಗಳು ಕಾನೂನಿನ ಪ್ರಕಾರವಾಗಿ ನಿಷ್ಪಕ್ಷಪಾತದಿಂದ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕಾದ್ರೆ ಅವರಿಗೆ ರಾಜ್ಯಶಾಸ್ತ್ರದ ಜ್ಞಾನ ಇರಬೇಕಾಗುತ್ತೆ. ಸರ್ಕಾರದಲ್ಲಿ ಅಧಿಕಾರ ನಡೆಸುವ ಜನಪ್ರತಿನಿಧಿಗಳಾಗಿರಬಹುದು, ಮಂತ್ರಿಗಳಾಗಿರಬಹುದು, ಪ್ರಧಾನಮಂತ್ರಿಗಳಾಗಿರಬಹುದು, ಅಧ್ಯಕ್ಷರಾಗಿರಬಹುದು, ಉನ್ನತ ಅಧಿಕಾರಿಗಳಿಂದ ಹಿಡಿದು ಅಧೀನ ಅಧಿಕಾರಿಯವರೆಗೆ ಎಲ್ಲರೂ ಸರ್ಕಾರ ತತ್ವಗಳನ್ನು ತಿಳ್ಕೋಬೇಕಾದ್ರೆ, ಸರ್ಕಾರದ ನೀತಿಯನ್ನು ಜಾರಿಗೆ ತರಬೇಕಾದ್ರೆ ರಾಜ್ಯಶಾಸ್ತ್ರದ ಜ್ಞಾನ ಅವರಿಗೆ ಅತಿ ಅವಶ್ಯಕ. ಉತ್ತಮವಾದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಎಲ್ಲರಿಗೂ ರಾಜಕೀಯ ಜ್ಞಾನ ಇದ್ದಾಗ, ರಾಜ್ಯಶಾಸ್ತ್ರದ ಅರಿವು ಇದ್ದಾಗ. ಮೂರನೇದಾಗಿ, ಸರ್ಕಾರ ತಪ್ಪು ಮಾಡದಂತೆ ತಡೆಗಟ್ಟಲು ರಾಜ್ಯಶಾಸ್ತ್ರದ ಜ್ಞಾನ ಸಾರ್ವಜನಿಕರಿಗಿರಬೇಕಾಗುತ್ತೆ. ಪ್ರಜೆಗಳು ತಪ್ಪು ಮಾಡುವಂತೆ ಕೆಲವೊಮ್ಮೆ ಸರ್ಕಾರಗಳು ತಪ್ಪು ಮಾಡುವುದು ಸಹಜ. ಇಂಥ ಸಂದರ್ಭದಲ್ಲಿ ಸರ್ಕಾರದ ತಪ್ಪನ್ನು ಟೀಕಿಸಿ ಅದನ್ನು ಸರಿದಾರಿಗೆ ತರುವ ಜವಾಬ್ದಾರಿ ಪ್ರಜೆಗಳಿಗೆ ಸೇರಿರುತ್ತೆ. ಸರ್ಕಾರ ಏನಾದರೂ ಕಾನೂನು ಬಾಹಿರವಾಗಿ ವರ್ತಿಸಿದರೆ, ತನ್ನ ಜವಾಬ್ದಾರಿಯನ್ನು ಮರೆತರೆ ಆ ಸರ್ಕಾರವನ್ನು ಎಚ್ಚರಿಸುವ ಅಧಿಕಾರ ಪ್ರಜೆಗಳಿಗಿರುತ್ತೆ. ಪ್ರಜೆಗಳು ಆಡಳಿತದ ಬಗ್ಗೆ ಸ್ಪಷ್ಟವಾಗಿ ತಿಳುವಳಿಕೆ ಹೊಂದಿದ್ದರೆ, ಉತ್ತಮ ಜ್ಞಾನ ಹೊಂದಿದ್ದರೆ ಸರ್ಕಾರ ಪ್ರಜೆಗಳನ್ನು ಮೂರ್ಖರನ್ನಾಗಿಸಲು ಸಾಧ್ಯವಿಲ್ಲ. ಯಾವಾಗ ಪ್ರಜೆಗಳಿಗೆ ರಾಜಕೀಯ ಜ್ಞಾನ ಇರೋದಿಲ್ಲವೋ ಅಂಥ ಸಂದರ್ಭದಲ್ಲಿ ಸರ್ಕಾರ ಪ್ರಜೆಗಳನ್ನು ಮೋಸ ಮಾಡಬಹುದು ಪ್ರಜೆಗಳಿಗೆ. ಆದರೆ ಸರ್ಕಾರ ತಪ್ಪು ಮಾಡಿದ್ರೆ, ಸರ್ಕಾರ ಈ ಥರ ಮಾಡ್ತಾ ಇರೋದು ಸರಿಯಲ್ಲ ಅಂತ ಸಮರ್ಪಕವಾಗಿ ಸರ್ಕಾರಕ್ಕೆ ತಿಳಿಸ್ಬೇಕಾದ್ರೆ ದೇಶದ ಪ್ರಜೆಗಳಿಗೂ ರಾಜಕೀಯ ಜ್ಞಾನ ಇರಬೇಕಾಗುತ್ತೆ. ಸೊ ರಾಜ್ಯಶಾಸ್ತ್ರದ ಅರಿವು ಎಲ್ಲರಿಗೂ ಇರಬೇಕಾಗುತ್ತೆ. ಆಡಳಿತ ಹೇಗಿರುತ್ತೆ, ಸರ್ಕಾರದ ಆಡಳಿತ ಯಂತ್ರದ ರಚನೆ ಏನು, ಅದರ ಜವಾಬ್ದಾರಿ ಏನು, ಅದರ ಕರ್ತವ್ಯ ಏನು, ಇದನ್ನು ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೊಂಡ್ರೆ ಸರ್ಕಾರ ತಪ್ಪು ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್, ನಾಲ್ಕನೇದಾಗಿ, ಅಧಿಕಾರದ ದುರುಪಯೋಗ ತಡೆಗಟ್ಟಬೇಕಾದರೆ ರಾಜ್ಯಶಾಸ್ತ್ರದ ಜ್ಞಾನ ಅಗತ್ಯ. ಕೆಲವೊಮ್ಮೆ ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು, ಅಥವಾ ಅಧಿಕಾರಿಗಳು ಮೇಲಧಿಕಾರಿಗಳು ದುರುಪಯೋಗ ಪಡಿಸಿಕೊಳ್ಳಬಹುದು, ಅಥವಾ ಮಂತ್ರಿಗಳು ಯಾರಾದರೂ ಸರಿ ಸರ್ಕಾರದ ಆಡಳಿತವನ್ನು ದುರುಪಯೋಗ ಪಡಿಸಿಕೊಳ್ಳಲು ಕೆಲವೊಮ್ಮೆ ಪ್ರಯತ್ನಿಸಬಹುದು. ಅಂಥ ಸಂದರ್ಭದಲ್ಲಿ ಅವರು ಮಾಡ್ತಕ್ಕಂಥ ತಪ್ಪನ್ನು ಎತ್ತಿ ಹಿಡಿದು ನಿಷ್ಪಕ್ಷಪಾತವಾಗಿ ವರ್ತಿಸುವಂತೆ ನಿರ್ದೇಶನ ನೀಡಬೇಕಾದ ಅಧಿಕಾರ ಪ್ರಜೆಗಳ ಕೈಯಲ್ಲಿರುತ್ತೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ. ಸೊ ಪ್ರಜೆಗಳು ಜಾಗರೂಕರಾಗಿದ್ದರೆ ಸರ್ಕಾರ ಯಾವತ್ತೂ ತಪ್ಪು ಮಾಡೋಕ್ಕೆ ಹೋಗಲ್ಲ. ಪ್ರಜೆಗಳು ಜಾಗರೂಕರಾಗಿರಬೇಕಾದ್ರೆ ಅವರಿಗೆ ರಾಜಕೀಯ ಜ್ಞಾನ ಇರಬೇಕಾಗುತ್ತೆ. ಐದನೇದಾಗಿ, ರಾಜ್ಯದ ಸಮಸ್ತ ಹಾಗೂ ರಾಜ್ಯದ ಸಮಸ್ಯೆ ಹಾಗೂ ಅದಕ್ಕೆ ಸರಿಯಾದ ಪರಿಹಾರ ಕಂಡುಹಿಡಿಯಬೇಕಾದರೆ ರಾಜ್ಯಶಾಸ್ತ್ರದ ಜ್ಞಾನ ಅಗತ್ಯ. ರಾಷ್ಟ್ರದ ಸಮಸ್ಯೆ, ಆ ಸಮಸ್ಯೆಯನ್ನು ಪರಿಹರಿಸತಕ್ಕಂತಹ ಪರಿಹಾರ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾದ್ರೆ ರಾಜ್ಯಶಾಸ್ತ್ರದ ಜ್ಞಾನ ಅಗತ್ಯ. ದೇಶ ಎದುರಿಸ್ತಾ ಇರತಕ್ಕಂಥ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮೊದಲಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ರಾಜ್ಯಶಾಸ್ತ್ರದ ಜ್ಞಾನ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ. ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿರುತ್ತವೆ. ಆರ್ಥಿಕ ಸಮಸ್ಯೆ, ರಾಜಕೀಯ ಸಮಸ್ಯೆ, ಸಾಮಾಜಿಕ, ಧಾರ್ಮಿಕ ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಬೇಕಾದ್ರೆ ರಾಜಕೀಯ ಜ್ಞಾನ ಆಳುವವರಿಗೂ ಇರಬೇಕು, ಆಳಿಸ್ಕೊಳ್ಳೋರಿಗೂ ಇರಬೇಕಾಗುತ್ತೆ. ಆರನೇದಾಗಿ, ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ಅರ್ಥ ಮಾಡಿಸಲು ಪ್ರಜೆಗಳು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ವತಂತ್ರರಾಗಿ ಬಾಳಲು ರಾಜ್ಯಶಾಸ್ತ್ರದ ಜ್ಞಾನ ಅಗತ್ಯ. ಪ್ರತಿಯೊಬ್ಬ ಪ್ರಜೆಗೂ ಅವನ ವ್ಯಕ್ತಿತ್ವ ಹೆಚ್ಚಿಸಿಕೊಳ್ಳಲು ಹಕ್ಕುಗಳು ಇರುತ್ತವೆ, ಹಾಗೆಯೇ ಕರ್ತವ್ಯಗಳನ್ನು ನಿಗದಿಪಡಿಸಲಾಗಿರುತ್ತೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಪ್ರಜೆಗಳು
ಹಕ್ಕುಗಳನ್ನು ಅನುಭವಿಸ್ತಾರೆ, ಆದರೆ ಕರ್ತವ್ಯಗಳನ್ನು ನಿರ್ವಹಿಸೋದನ್ನು ತಪ್ಪಿಸ್ಕೊಳ್ಳೋಕೆ ಬಯಸ್ತಾರೆ ಕೆಲವೊಮ್ಮೆ. ಇಂಥ ಸಂದರ್ಭದಲ್ಲಿ ಹಕ್ಕುಗಳು ಮತ್ತು ಕರ್ತವ್ಯಗಳ ಮಹತ್ವ ತಿಳಿಸಿ ಕಡ್ಡಾಯವಾಗಿ ಅವುಗಳಲ್ಲಿ ಎರಡನ್ನೂ ಅನುಭವಿಸುವಂತೆ ಮಾಡಬೇಕಾದ್ರೆ, ಪ್ರಜೆಗಳು ಅರ್ಥ ಮಾಡಿಕೊಂಡು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದ್ರೆ ಪ್ರಜೆಗಳಿಗೆ ರಾಜ್ಯಶಾಸ್ತ್ರದ ಜ್ಞಾನ ಇರಬೇಕಾಗುತ್ತೆ. ಹಾಗೆಯೇ 7ನೇದಾಗಿ, ವಿಶ್ವದಲ್ಲಿ ಶಾಂತಿ ಕಾಪಾಡಲು ರಾಜ್ಯಶಾಸ್ತ್ರದ ಜ್ಞಾನ ಅವಶ್ಯಕ. ದೇಶದ ಪ್ರಜೆಗಳಿಗಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ರಾಷ್ಟ್ರಗಳ ಪ್ರಜೆಗಳಿಗೆ ರಾಜ್ಯಶಾಸ್ತ್ರದ ಜ್ಞಾನ ಇದ್ದರೆ ವಿಶ್ವ ಶಾಂತಿ ಕಾಪಾಡಲು ಸಾಧ್ಯವಾಗುತ್ತದೆ. ಏಕೆಂದರೆ ಕೆಲವು ರಾಷ್ಟ್ರಗಳು ಸಂಕುಚಿತ ಭಾವನೆಯಿಂದ ಬೇರೆ ರಾಷ್ಟ್ರಗಳ ಮೇಲೆ ದುರಾಕ್ರಮಣ ಮಾಡಬಹುದು ಅಥವಾ ಯುದ್ಧಕ್ಕೆ ನಾಂದಿ ಮೂಡಿಸಬಹುದು. ಇಂಥ ಸಂದರ್ಭಗಳಲ್ಲಿ ರಾಷ್ಟ್ರಗಳ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿ ಸಹಕಾರದ ಮೂಲಕ ಎಲ್ಲರೂ ಬಾಳುವಂತೆ ಮಾಡಬೇಕಾದ್ರೆ, ಜಗತ್ತಿನಲ್ಲಿ 3ನೇ ಮಹಾಯುದ್ಧ ಆಗುವುದನ್ನು ತಡೆಗಟ್ಟಬೇಕಾದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಆಳುವವರು ಮತ್ತು ಆಳಿಸಿಕೊಳ್ಳುವವರು ಎಲ್ಲರಿಗೂ ರಾಜ್ಯಶಾಸ್ತ್ರದ ಜ್ಞಾನ ಅವಶ್ಯಕ. ರಾಜ್ಯಶಾಸ್ತ್ರದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಪಠ್ಯ ವಿಷಯದಲ್ಲಿ ಯುದ್ಧಕ್ಕೆ ಕಾರಣಗಳೇನು, ಯುದ್ಧ ಆದರೆ ಏನಾಗುತ್ತೆ, ಯುದ್ಧಕ್ಕೆ ಪರಿಹಾರಗಳೇನು, ಯುದ್ಧನ ನಿಲ್ಲಿಸಬೇಕಾದ್ರೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯುದ್ಧ ತಡೆಗಟ್ಟಬೇಕಾದ್ರೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಇವನ್ನೆಲ್ಲ ಸ್ಪಷ್ಟವಾಗಿ ತಿಳ್ಕೊಬೋದು ರಾಜ್ಯಶಾಸ್ತ್ರನ ಅಧ್ಯಯನ ಮಾಡಿದ್ರೆ. ಸೊ ವಿವಾದಗಳು ಹುಟ್ಟೋದು ಸಾಮಾನ್ಯ. ಈ ವಿವಾದಗಳನ್ನು ಬಗೆಹರಿಸಿ ಪ್ರಪಂಚದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ರಾಜ್ಯಶಾಸ್ತ್ರದ ಜ್ಞಾನ ಎಲ್ಲ ರಾಷ್ಟ್ರಗಳ ಪ್ರಜೆಗಳಿಗೂ ಅತಿ ಅವಶ್ಯಕ. ಸೊ ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ರಾಜ್ಯಶಾಸ್ತ್ರ ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವ ಹೊಂದಿರೋದನ್ನು ಕಾಣ್ಬೋದು. ಥ್ಯಾಂಕ್ ಯು.